ನಮಸ್ಕಾರ. ಎಲ್ಲ ಪ್ರಥಮ PUC ವಿದ್ಯಾರ್ಥಿಗಳಿಗೆ 20 ಅಂಕಗಳ ಆಂತರಿಕ ಅಂಕಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ನಡೆಸುವ ಮೊದಲ ಕಿರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು ಆಯಾಯ ಜಿಲ್ಲೆಯ ಉಪನಿರ್ದೇಶಕರು ವಿಷಯ ಸಂಪನ್ಮೂಲ ಉಪನ್ಯಾಸಕರಿಂದ ಸಿದ್ಧಪಡಿಸಿ ಜಿಲ್ಲೆಯ ಎಲ್ಲ PUC ಕಾಲೇಜುಗಳಿಗೆ ನೀಡಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಕನ್ನಡ ವಿಷಯದ ಕಳೆದ ವರ್ಷದ ಕೆಲ ಜಿಲ್ಲೆಗಳ ಪ್ರಶ್ನೆ ಪತ್ರಿಕೆಯ ಜೊತೆಗೆ ನೀಲಿನಕ್ಷೆಯನ್ನು ಈ ಸಂಚಿಕೆಯಲ್ಲಿ ತಮಗೆ ತಿಳಿಸಲಿದ್ದೇನೆ. ಈ ಕಿರುಪರೀಕ್ಷೆ ಒಟ್ಟು 40 ಅಂಕಗಳಿಗಿರುತ್ತೆ. ಮೊದಲ ವಿಭಾಗದಲ್ಲಿ 3 ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ. ಪ್ರತಿ ಪ್ರಶ್ನೆಗೂ 1 ಅಂಕವನ್ನು ನಿಗದಿಪಡಿಸಲಾಗಿರುತ್ತೆ. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಒಂದನ್ನು ಆರಿಸಿ ಬರೀಬೇಕು. ನಂತರ 2 ಅಂಕಗಳಿಗೆ ಬಿಟ್ಟ ಸ್ಥಳದ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ. ಈ ಪ್ರಶ್ನೆಗಳನ್ನು ಗದ್ಯದ 1 ವಾಕ್ಯದ ಪ್ರಶ್ನೆಗಳಿಂದ ಆಯ್ಕೆ ಮಾಡಿಕೊಡಲಾಗಿರುತ್ತೆ. ತರುವಾಯ ಹೊಂದಿಸಿ ಬರೆಯಿರಿ ವಿಭಾಗವನ್ನು 2 ಅಂಕಗಳಿಗೆ ನೀಡಲಾಗಿರುತ್ತೆ. ಇಲ್ಲಿನ ಪ್ರಶ್ನೆಗಳು ಪದ್ಯ ವಿಭಾಗದಿಂದ ಆಯ್ಕೆಯಾಗಿರುತ್ತೆ. ವಿದ್ಯಾರ್ಥಿಗಳು ಪದ್ಯದ ಹೆಸರು, ಬರೆದ ಕವಿಯ ಹೆಸರು, ಯಾವ ಕೃತಿಯಿಂದ ಈ ಪದ್ಯವನ್ನು ಆಯ್ಕೆ ಮಾಡಿಕೊಡಲಾಗಿದೆ ಎಂಬ ಅಂಶಗಳನ್ನ ತಿಳ್ಕೊಳ್ಬೇಕು. ಹಾಗೆಯೇ ವಚನಗಳಲ್ಲಿ ವಚನಕಾರರ ಅಂಕಿತ ನಾಮವನ್ನು ಓದ್ಕೊಳ್ಳಿ. ಇದಾದ ಬಳಿಕ 2-3 ವಾಕ್ಯದಲ್ಲಿ ಪದ್ಯ, ಗದ್ಯ, ನಾಟಕಗಳಲ್ಲಿ ಪ್ರತ್ಯೇಕ ವಿಭಾಗವನ್ನು ಮಾಡಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಪ್ರತಿ ಪದ್ಯ, ಗದ್ಯ, ನಾಟಕಗಳಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಯನ್ನು 2 ಅಂಕಗಳಿಗೆ ಬರೀಬೇಕು. ನಂತರ ಸಂದರ್ಭವನ್ನು 9 ಅಂಕಗಳಿಗೆ ಕೇಳಲಾಗುತ್ತೆ. ಸಂದರ್ಭ ವಿಭಾಗದಲ್ಲೂ ಗದ್ಯದಿಂದ 2 ಪ್ರಶ್ನೆ, ಪದ್ಯದಿಂದ 2 ಪ್ರಶ್ನೆ, ನಾಟಕದಿಂದ 2 ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಪ್ರತಿ ವಿಭಾಗದಿಂದ 1 ಪ್ರಶ್ನೆಯನ್ನು 3 ಅಂಕಗಳಿಗೆ ಬರೀಬೇಕಾಗುತ್ತೆ. ಇದಾದ ಬಳಿಕ 5-6 ವಾಕ್ಯದ ಪ್ರಶ್ನೆಗಳನ್ನು 12 ಅಂಕಗಳಿಗೆ ಕೇಳಲಾಗಿರುತ್ತೆ. ಇಲ್ಲಿಯೂ ಪ್ರತಿ ವಿಭಾಗದಲ್ಲಿ 2 ಪ್ರಶ್ನೆಗಳನ್ನು ನೀಡಲಾಗಿದ್ದು 1 ಪ್ರಶ್ನೆಯನ್ನು 4 ಅಂಕಗಳಿಗೆ ಬರೆಯಬೇಕಾಗುತ್ತೆ. ಇನ್ನು ಭಾಷಾಭ್ಯಾಸ ವಿಭಾಗದಲ್ಲಿ ಪದಗಳ ಅರ್ಥ, ನಾನಾರ್ಥ, ಸಮಾನಾರ್ಥಕ ಪದ ಹಾಗೂ ಪದವನ್ನು ಬಿಡಿಸಿ ಬರೆಯುವ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. 2 ಅಂಕಗಳಿಗೆ ಇದನ್ನು ಬರೀಬೇಕು. ನಂತರ 4 ಅಂಕಗಳಿಗೆ ಪ್ರಬಂಧ ಅಥವಾ ಪತ್ರಲೇಖನವನ್ನು ನೀಡಿರ್ತಾರೆ. ನೆನಪಿರಲಿ, ಇವೆರಡರಲ್ಲಿ 1 ಮಾತ್ರ ನೀಡಿರ್ತಾರೆ. ಬರುವ ಪ್ರಶ್ನೆಯಲ್ಲಿ 1 4 ಅಂಕಗಳಿಗೆ ಬರೀಬೇಕು. ಇದಿಷ್ಟು ಕಿರುಪರೀಕ್ಷೆಯ ನೀಲಿನಕ್ಷೆಯಾದರೆ ಕಳೆದ ಸಾಲಿನ ಕೆಲ ಜಿಲ್ಲೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಕೆಲ ಮುಖ್ಯ ಪ್ರಶ್ನೆಗಳನ್ನು ಈ ಮುಂದಿನಂತೆ ನೀಡಲಾಗಿದೆ. ಗಮನಿಸಿ.